ನಾವು ಈಗಾಗಲೇ ಹಲವು ವಿಧದಲ್ಲಿ ಹಸ್ತರೇಖಾ ಸಾಮುದ್ರಿಕೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸಾಮಾನ್ಯವಾಗಿ 4 ಬೆರಳುಗಳ ಬಗ್ಗೆ ಹಾಗೂ ರೇಖೆಗಳ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದೇವೆ. ಆದರೆ ಹೆಬ್ಬೆರಳಿನ ಬಗ್ಗೆ ನಾವು ಇದುವರೆಗೂ ವಿಚಾರ ಮಾಡಿಲ್ಲ. ಕೆಲವು ವಿಚಾರಗಳನ್ನು ಮಾಡಿದ್ದೀವಿ, ಆದರೆ ಆ ಬೆರಳು ಹೇಗಿದ್ದಾಗ ಹೇಗಾಗುತ್ತದೆ ಎಂಬುದನ್ನು ನಾವು ಹಣ ಬರುವಂಥದ್ದು, ನಮಗೆ ಆಸ್ತಿ ಬರುವಂಥದ್ದು, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಮ್ಮ ಜೀವನ ಹೇಗಿರುತ್ತೆ ಎಂಬುದನ್ನು ತಿಳಿಸುವಂಥದ್ದು. ಆ ಹೆಬ್ಬೆರಳು ಯಾವ ರೀತಿ ಇರುತ್ತೆ, ಹಣ ಬರುತ್ತೆ, ಆಸ್ತಿ ಮಾಡಲು ಸಾಧ್ಯವಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ಸುಖವಾಗಿ ಬದುಕಲು ಸಾಧ್ಯವಾಗುತ್ತೆ. ಅಂತಹ ಹೆಬ್ಬೆರಳು ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಹೆಬ್ಬೆರಳನ್ನು ನೋಡ್ತೀವಿ. ಹೆಬ್ಬೆರಳು ಹಿಂದಕ್ಕೆ ಬಗ್ಗಿದೆಯೋ, ಮುಂದಕ್ಕೆ ಬಗ್ಗಿದೆಯೋ, ನೇರವಾಗಿದೆಯೋ, ಅದರ ಮೇಲೆ ಮೀನಿನ ಕಣ್ಣಿದೆಯೋ ಮುಂತಾದವು, ಅದೆಲ್ಲವೂ ಸಹ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿರುತ್ತೆ. ಅಂತಹ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಭಾರತದ ಒಂದು ನಂಬಿಕೆ ಮತ್ತು ಸಂಸ್ಕೃತಿಯಲ್ಲಿ ಹಸ್ತರೇಖಾ ಸಾಮುದ್ರಿಕೆಗೆ ಹೆಚ್ಚಿನ ಮಹತ್ವ. ಅಂದರೆ ಹಸ್ತರೇಖಾ ಸಾಮುದ್ರಿಕೆ ಎಂಬುದು ನಮ್ಮ ವಿಚಾರಗಳನ್ನ, ನಮ್ಮ ಜೀವನವನ್ನ, ನಮ್ಮ ಭವಿಷ್ಯವನ್ನ ತಿಳಿಸಿಕೊಡುವಂತಹ ಒಂದು ವಿಜ್ಞಾನವಾಗಿದೆ. ಅಂದ್ರೆ ಅದನ್ನ ಇನ್ನು ಆಧುನಿಕ ವಿಜ್ಞಾನದಲ್ಲಿ ಸೇರಿಸಿಲ್ಲವಾದರೂ ಅದು ಒಂದು ಶಾಸ್ತ್ರೀಯವಾದ ವಿಚಾರ ಎಂದು ಹಿಂದಿನಲ್ಲೂ ನಂಬಿಕೊಂಡು ಬಂದಿದ್ದಾರೆ. ಯಾಕಂದರೆ ರಾಜರ ಕಾಲದಲ್ಲೂ ಸಹ ಹಸ್ತಗಳನ್ನು ನೋಡಿ ಭವಿಷ್ಯ ಹೇಳುವಂತಹ, ಅವರ ಭವಿಷ್ಯವನ್ನು ಏನಾಗುತ್ತದೆ ಎಂಬುದನ್ನು ಹೇಳುವಂತಹ ವ್ಯವಸ್ಥೆ ಇತ್ತು. ಆದ್ದರಿಂದ ಹಸ್ತರೇಖಾ ಸಾಮುದ್ರಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸೇರಿ ಹೋಗಿದೆ. ಆದ್ದರಿಂದ ನಾವು ಯಾವ ರೀತಿಯ ವ್ಯಕ್ತಿತ್ವ, ನಮ್ಮ ಇಚ್ಛಾಶಕ್ತಿನ ಬಗ್ಗೆ ತಿಳಿಬೇಕಾದ್ರೆ ಏನ್ ಮಾಡಬೇಕು, ನಾವು ಸಂಪತ್ತಿನ ಬಗ್ಗೆ ತಿಳಿಯಕ್ಕೆ ಏನ್ ಮಾಡಬೇಕು, ಆ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಹಸ್ತಗಳನ್ನ ನೋಡಿದಾಗ ನಾವು ಇದಕ್ಕಿಂತ ಮೊದಲು ಹಣ, ಆಸ್ತಿ, ಸಂಪತ್ತು ಬರುವಂತಹ ಹಲವು ವಿಚಾರಗಳನ್ನ ಹೇಳಿದ್ದೇವೆ. ಹಾಗೆಯೇ ಇವತ್ತು ನಾವು ಹೆಬ್ಬೆರಳನ್ನ ನೋಡಿ, ಈ ಹೆಬ್ಬೆರಳನ್ನು ನೋಡಿ ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಹಣಕಾಸಿನ ಸ್ಥಿತಿಗತಿ, ನಮ್ಮ ಜೀವನದ ಮಟ್ಟ, ನಮ್ಮ ಯಾವ ರೀತಿಯಲ್ಲಿ ನಾವು ಜೀವನ ಮಾಡ್ತೇವೆ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷಕರವಾದಂತಹ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ಅರ್ಥ ಆಗೋದು. ಇಲ್ಲದಿದ್ರೆ ಅನುಮಾನಗಳು, ಅರ್ಥವಾಗಲಿಲ್ಲ ಎಂಬ ಗೊಂದಲ ನಿಮಗೆ ಸಾಕಷ್ಟು ಆಗುತ್ತದೆ. ಆದ್ದರಿಂದ ಪೂರ್ತಿಯಾಗಿ ನೀವು ನಿಧಾನವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಬೇರೆಯವರಿಗೂ ನಿಮ್ಮ ಈ ವಿಚಾರಗಳು ತಿಳಿಯುವಂತ ಒಂದು ಹೆಲ್ಪ್ ನಿಮ್ಮಿಂದ ಆದರೆ ಅದು ಬಹಳ ಉಪಕಾರವಾಗುತ್ತೆ. ಎಷ್ಟೋ ಜನರಿಗೆ ಇದರ ಬಗ್ಗೆ ತಿಳಿದಾಗ ಅವರು ಸಹ ಇದರ ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಇತರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಯಾವುದಾದ್ರೂ ನೀವು ಇದನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ ಅಲ್ಲೂ ಶೇರ್ ಮಾಡಬಹುದು. ಹೀಗೆ ನೀವೆಲ್ಲರಿಗೂ ಶೇರ್ ಮಾಡ್ತಾ ಬಂದರೆ ಹೆಚ್ಚು ಹೆಚ್ಚು ಜನರಿಗೆ ಇದು ತಿಳಿಯುತ್ತದೆ. ಇನ್ನು ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ, ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತಾದ್ರೂ ಕಳಿಸಿ, ಹಾಯ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದ್ರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಏನೇನು ನಡೆದಿದೆ, ಏನೇನು ನಡೆಯುತ್ತೆ, ಈಗ ಏನಾಗ್ತಾ ಇದೆ ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನು ಎಂಬುದನ್ನು ನಿಮಗೆ ತಿಳಿಸುತ್ತೇವೆ. ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ನಮಗೆ ನಮ್ಮ ಹೆಬ್ಬೆಟ್ಟನ್ನು ನೋಡಿದಾಗ, ಈ ಹೆಬ್ಬೆರಳನ್ನು ನೋಡಿದಾಗ ಏನು ಅನ್ಸುತ್ತಂದ್ರೆ ಅದರಲ್ಲಿ ನಮ್ಮ ಇಚ್ಛಾಶಕ್ತಿ, ನಮ್ಮ ಸಂಪತ್ತು, ನಾವು ಯಾವ ರೀತಿ ಜೀವನ ಮಾಡ್ತೇವೆ, ವ್ಯಕ್ತಿತ್ವ ಯಾವ ರೀತಿ ಇರುತ್ತದೆ, ಧೈರ್ಯವಂತರೋ ಅಥವಾ ಹೆದರಿಕೆ ಇರುವಂತಹ ವ್ಯಕ್ತಿಗಳು ಏನೋ ಮುಂತಾದ ಎಲ್ಲಾ ವಿಚಾರಗಳನ್ನು ನಾವು ಹೆಬ್ಬೆಟ್ಟನ್ನು ನೋಡಿ ತಿಳಿಯಬಹುದು. ಹಾಗಾದ್ರೆ ಹೆಬ್ಬೆಟ್ಟು ಎಷ್ಟು ಜನ ಇದೆ? ಹೆಬ್ಬೆಟ್ಟು ಸಾಮಾನ್ಯವಾಗಿ 4 ವಿಧದ ಹೆಬ್ಬೆಟ್ಟಿದೆ. 4 ವಿಧದ ಹೆಬ್ಬೆಟ್ಟು, ಅದ್ರ ಒಂದೊಂದೇ ನಾನು ಹೇಳ್ತಾ ಹೋಗ್ತೇನೆ. ಯಾವ ಹೆಬ್ಬೆಟ್ಟು
ಯಾವ ರೀತಿ ಹೆಬ್ಬೆರಳಿದ್ದಾಗ ಏನಾಗುತ್ತೆ ಎಂಬುದನ್ನ ತಿಳಿದುಕೊಳ್ಳೋಣ. ಈಗ ನೋಡಿ, ಯಾವುದೇ ಒಂದು ಫಸ್ಟ್ ಬೆರಳನ್ನ ನಾವು ನೋಡ್ಬೇಕಾದ್ರೆ, ಈ ಹೆಬ್ಬೆರಳನ್ನ ನೋಡ್ಬೇಕಾದ್ರೆ ಇದು ಯಾವ ಕಡೆಗೆ ಬಗ್ಗಿದೆ, ಒಳಗಡೆಗೆ ಬಗ್ಗಿದೆಯೋ, ಹಿಂದಕ್ಕೆ ಬಗ್ಗಿದೆಯೋ, ನೇರವಾಗಿದೆಯೋ, ಇದರ ತುದಿಯನ್ನ ನಾವು ನೋಡ್ಬೇಕು. ಆ ರೀತಿಯಲ್ಲಿ ಹಾಗೂ ಇದರ ಗಾತ್ರವನ್ನು ನೋಡ್ಬೇಕು. ಆಮೇಲೆ ಇದರ ಮೇಲುಗಡೆ ಅಗಲವಾಗಿದೆಯೋ ಅಥವಾ ಒಂದೇ ತರ ಚೂಪಾಗಿದೆಯೋ ಎಂಬುದನ್ನ ನೋಡ್ಬೇಕು. ಇದೆಲ್ಲವನ್ನು ನೋಡಿದಾಗಲೇ ಹೆಬ್ಬೆರಳಿನ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಗೊತ್ತಾಗುವುದು. ಅಂದರೆ ನೇರವಾಗಿ ಬೆರಳು ನೇರವಾಗಿದ್ದರೆ, ಏನು ಬಗ್ಗಿದೆ ನೇರವಾದ ಬೆರಳಿದ್ದರೆ, ನಾವು ಕೈ ಹಿಂಗಿಡಿದಾಗ ಇದು ನೇರವಾಗಿರ್ಬೇಕು. ನಂದು ಹಿಂದಕ್ಕೆ ಈ ಕಡೆ ಬಗ್ಗಿದೆ, ಇನ್ನೊಂದು ನೇರವಾಗಿಲ್ಲ ನೋಡಿ ಹಿಂದಕ್ಕೆ. ಇಂತಹ ನೇರವಾಗಿದ್ದಂತಹ ವ್ಯಕ್ತಿಗಳು ಅವರು ಧನಿಕರಾಗುತ್ತಾರೆ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅವರು ಹೆಚ್ಚು ಮುನ್ನುಗ್ಗಿ ಹೋಗುವಂತಹ ಒಂದು ಶಕ್ತಿ ಅವರಿಗಿದೆ, ಒಂದು ಧೈರ್ಯ ಅವರಿಗಿದೆ, ಯಾವುದಕ್ಕಾದ್ರೂ ಮುನ್ನುಗ್ಗಿ ಹೋಗ್ತಾರೆ. ಇವರಲ್ಲಿ ಆರ್ಥಿಕವಾದಂತಹ ಒಂದು ಶಿಸ್ತು ಕಾಣಿಸುತ್ತೆ. ಹಣ ಹೇಗೆ ಖರ್ಚು ಮಾಡಬೇಕು, ಎಷ್ಟರ ಮಟ್ಟಿಗೆ ಖರ್ಚು ಮಾಡಬೇಕು ಎಂಬಂತಹ ಒಂದು ತಿಳುವಳಿಕೆ ಇವರಲ್ಲಿ ಕಂಡು ಬರುತ್ತೆ. ಇವರ ಶ್ರಮ ಮತ್ತು ಹಣ ಸಂಪಾದನೆ ಮಾಡಬೇಕೆಂಬಂತಹ ಹುಮ್ಮಸ್ಸು ಇವರಲ್ಲಿ ಹೆಚ್ಚಾಗಿ ಕಂಡು. ಅಂದರೆ ಶ್ರಮ ಪಡ್ತಾರೆ, ಸಾಕಷ್ಟು ಶ್ರಮ ಪಡ್ತಾರೆ. ಹಣ ಸಂಪಾದನೆಗಾಗಿ ಏನ್ ಮಾಡಬೇಕು ಅದನ್ನೆಲ್ಲವೂ ಮಾಡ್ತಾರೆ. ಆದರೆ ಖರ್ಚು ಮಾಡುವುದು ಮಾತ್ರ ಲೆಕ್ಕಾಚಾರದಲ್ಲಿ ಮಾತ್ರ. ಪ್ರತಿಯೊಂದು ಖರ್ಚನ್ನು ಅವರು ಲೆಕ್ಕ ಮಾಡಿ ಲೆಕ್ಕಕ್ಕೆ ತಕ್ಕಂತೆ ಖರ್ಚು ಮಾಡುತ್ತಾರೆ. ಇದರಿಂದಾಗಿ ಅವರ ಹತ್ರ ಹೆಚ್ಚಿನ ಹಣ ಉಳಿತಾಯವಾಗುತ್ತದೆ. ಮನ ಬಂದಂತೆ ಅವರು ಖರ್ಚು ಮಾಡುವುದಿಲ್ಲ, ಅವಶ್ಯಕತೆಗೆ ತಕ್ಕಂತೆ ಜನ ಖರ್ಚು ಮಾಡ್ತಾರೆ. ಸಾಕಷ್ಟು ದುಡಿತಾರೆ, ಶ್ರಮ ಪಡ್ತಾರೆ, ಕೆಲಸ ಮಾಡ್ತಾರೆ. ಹಣವನ್ನ ಸೇರಿಸಿ ಅವರು ಸಿಕ್ಕಾಪಟ್ಟೆ ಹಣವನ್ನ ಖರ್ಚು ಮಾಡುವುದಿಲ್ಲ. ಲೆಕ್ಕಾಚಾರದಲ್ಲಿ ಪ್ರತಿಯೊಂದನ್ನು ಲೆಕ್ಕ ಬರೆದಿಟ್ಟೇ ಹೋಗೋದು. ಲೆಕ್ಕ ಬರೆದಿಟ್ಟು ಖರ್ಚು ಮಾಡುವುದರಿಂದ ಅವರಿಗೆ ಹಣ ಖರ್ಚಾಗೋದು ಕಡಿಮೆ, ಬರೋದು ಜಾಸ್ತಿ ಆಗಿರುತ್ತೆ. ಅದರಿಂದಾಗಿ ಅವರ ಹತ್ರ ಹಣ ಬಂದು ಸೇರುತ್ತದೆ. ಯಾವುದು ನೇರವಾದ ಹೆಬ್ಬೆರಳಿರುವರ ಒಂದು ಗುಣ, ಅವರಲ್ಲಿ ಇಂತಹ ಗುಣಗಳು ಕಂಡು ಬರುತ್ತೆ. ಇನ್ನು ಒಳಗಡೆಗೆ ಬಗ್ಗಿರೋದು, ಒಳಗಡೆಗೆ ಈಗ ಒಳಗಡೆಗೆ ನಾವು ಕೈ ಹಿಡಿದಾಗ ಹಿಂಗ್ ಬಗ್ಗಿರೋದು, ಕೈ ಹಿಂಗ್ ಹಿಡಿದಾಗ ಹಿಂಗ್ ಒಳಗಡೆ ಬಗ್ಗಿರೋದು. ಇವರು ಅಂದರೆ ಗುರು ಬೆರಳ ಕೆಳಗೆ ಬಗ್ಗಿರೋದು. ಈ ಗುರು ಬೆರಳು ಇದೆಯಲ್ಲ ಅಥವಾ ತೋರು ಬೆರಳ ಕೆಳಗೆ ಬಗ್ಗಿರೋದು. ಇದನ್ನು ನಾವು ಈ ಒಳಗಡೆ ಬಗ್ಗಿದ್ದರೆ ಅವರು ತುಂಬಾ ಎಚ್ಚರಿಕೆಯಿಂದ ಹಣ ದುಡಿದು ತರ್ತಾರೆ. ಪ್ರತಿಯೊಂದು ಹಣ ಖರ್ಚು ಮಾಡ್ಬೇಕಾದ್ರು ಅವರು ಬಹಳ ಕಷ್ಟಪಡ್ತಾರೆ. ಕಷ್ಟಪಡೋದು ಮಾತ್ರ ಅಲ್ಲ, ಒಂದೊಂದು ಪೈಸಾನ ಅವರು ಜೋಡಿಸಿ ಇಡುವಂತರಲ್ಲಿ ಹೆಚ್ಚಿನ ಇದು ಕಾಣ್ತಾರೆ. ಅದು ತುಂಬಾ ಎಚ್ಚರಿಕೆಯಿಂದ ಹಣ ದುಡಿದು ತರ್ತಾರೆ. ಎಚ್ಚರಿಕೆ, ಎಷ್ಟು ಪೈಸೆ ಬರುತ್ತೆ, ಒಂದು ಪೈಸೆನ ಅವರು ಬಿಡೋದಿಲ್ಲ, ಪೂರ್ತಿ ಅವರು ಲೆಕ್ಕಾಚಾರದಲ್ಲಿ ತಗೊಂಡ್ಬರ್ತಾರೆ. ಜೀವನದಲ್ಲಿ ಲೆಕ್ಕಾಚಾರದ ಬದುಕು. ಇವತ್ತೇ ಖರ್ಚು ಮಾಡಬೇಕು, ಇಷ್ಟೇ ಖರ್ಚು ಮಾಡಬೇಕು, ಇದಕ್ಕಿಂತ ಜಾಸ್ತಿ ಖರ್ಚು ಮಾಡಬಾರ್ದು. ಮೊದಲು ನಾನು ಹೇಳಿದ್ನಲ್ಲ, ನೇರವಾಗಿದ್ದವರು ಅವರು ಖರ್ಚು ಮಾಡ್ತಾರೆ, ಆದರೆ ಅದು ಲೆಕ್ಕವನ್ನೆಲ್ಲ ಬರೆದಿಟ್ಟು ಮಾಡ್ತಾರೆ. ಆದರೆ ಇವರು ಲೆಕ್ಕಾಚಾರದಲ್ಲಿ ಜಿಪುಣತನದಲ್ಲಿ ಕೆಲಸ ಮಾಡ್ತಾರೆ. ನೋಡಿದವರಿಗೆ ಜಿಪುಣತನ, ತುಂಬಾ ಜಿಪುಣತನ ಮಾಡ್ತಾನೆ, ಜಿಪುಣ ಅಂತ ಅನಿಸುತ್ತೆ. ಆದರೆ ಅವರು ಮಾಡುವಂತಹ ಈ ಕೆಲಸಗಳಿದೆಯಲ್ಲ, ಹಣ ಸಂಗ್ರಹ ಮಾಡುವಂಥವು, ಹಣ ಹೇಗೆ ಜೋಡಿಸಿ ಖರ್ಚು ಮಾಡಲು ಹಿಂಜರಿತಾರೆ. ಹಣ ಜೋಡಿಸ್ತಾರೆ ಹೊರತು ಖರ್ಚು ಮಾಡಲಿದೆ. ಅಬ್ಬಾ 1 ರೂಪಾಯಿ ತೆಗೆದ್ರೆ ಅಷ್ಟು ಕಡಿಮೆ ಆಗುತ್ತಲ್ಲ, ಅಷ್ಟನ್ನು ಮತ್ತೆ ನಿಮಗೆ ಜೋಡಿಸೋದು ಎಂಬ ಯೋಚನೆಯಲ್ಲಿ ಅವರು ಹಣವನ್ನ ಜೋಡಿಸ್ತಾ ಹೋಗ್ತಾರೆ. ಜಿಪುಣನಂತೆ ತೋರ್ತಾರೆ, ಜಿಪುಣತನ ಅವರಲ್ಲಿ ಕಾಣುತ್ತೆ. ಹಾಗೂ ಗುಟ್ಟಾಗಿ ಹಣವನ್ನ ಎಲ್ಲಾದ್ರೂ ಬಚ್ಚಿಡ್ತಾರೆ. ಗುಟ್ಟಾಗಿ ಯಾರಿಗೂ ಕಾಣಿಸದಂಗೆ, ಯಾರಿಗೂ ಗೊತ್ತಾಗದಂಗೆ ಹಣವನ್ನ. ಹೀಗೆ ಅವರು ಹಣವನ್ನು ಕೂಡಿಟ್ಟು ಅದರಿಂದ ಅವರಿಗೆ ಆಗುವಂತ ಉಪಯೋಗ ಏನು ಅಂದ್ರೆ, ಮುಪ್ಪಿನಲ್ಲಿ, ವೃದ್ಧಾಪ್ಯದಲ್ಲಿ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಇರುತ್ತದೆ. ಅವರು ಹಣಕ್ಕಾಗಿ ಬೇರೆ ಯಾರ ಹತ್ರ ಕೇಳುವಂತ, ಕೈ ಚಾಚುವಂತ ಪರಿಸ್ಥಿತಿ ಬರುವುದಿಲ್ಲ. ವೃದ್ಧಾಪ್ಯದಲ್ಲಿ ಅವರು ಸುಖವಾದ ಜೀವನವನ್ನ ನಡೆಸುತ್ತಾರೆ. ಅವರು ಹಣಕಾಸಿನ ವಿಷಯದಲ್ಲಿ ಅವರು ಸಮಾಧಾನವಾಗಿರುತ್ತಾರೆ. ಬರುವಂತಹ ರೋಗ ಅದರ ಮುಂದೆ ಅದು ಬೇರೆ ವಿಚಾರ. ಆದರೆ ಅವರ ಹಣಕಾಸಿನ ವಿಷಯದಲ್ಲಿ ಅವರು ಸುಭದ್ರವಾಗಿರುತ್ತಾರೆ ಮುಪ್ಪಿನಲ್ಲಿ. ಆದ್ದರಿಂದ ಅವರು ಸಂತೋಷವಾಗಿರುತ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ನೋಡಿ, ಹಿಂದಕ್ಕೆ ಬಗ್ಗಿದರೆ ನೋಡಿ, ನಂದು ಹಿಂದಕ್ಕೆ ಪೂರ್ತಿ ಬರ್ದಿಲ್ಲ, ಕಡಿಮೆ ಬಗ್ಗಿದೆ. ಹಿಂದಕ್ಕೆ ಬಗ್ಗಿದ್ದರೆ ಅಂದ್ರೆ ಕೈ ಹಿಂಗಿಡಿದಾಗ ಯಾವ ಕಡೆ ಬಗ್ಗಿದೆ ಅನ್ನೋದು ಲೆಕ್ಕ. ಕೈ ಹೀಗೆ ಆ ಕೈ ಹಿಂದಕ್ಕೆ ಬಗ್ಗಿದ್ದರೆ, ಹಿಂದಕ್ಕೆ ಅಂದ್ರೆ ಈ ಬೆರಳಿಗೆ ಆಪೋಸಿಟ್ ಆಗಿ ಹಿಂದಕ್ಕೆ ಬಗ್ಗಿದ್ದರೆ ಅವರು ಎಂತಹ ಪರಿಸ್ಥಿತಿಯಲ್ಲೂ, ಯಾವುದೇ ಪರಿಸ್ಥಿತಿ ಬರಲಿ ಅದರಲ್ಲಿ ಹೊಂದಿಕೊಳ್ಳುತ್ತಾರೆ. ಆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಜೀವನ ಮಾಡ್ತಾರೆ. ಅವಶ್ಯಕತೆಗೆ ಹಣ ಖರ್ಚು ಮಾಡ್ತಾರೆ, ಅವಶ್ಯಕತೆಗೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಾರೆ. ಅದರ ಬಗ್ಗೆ ಅವರಿಗೆ ಯಾವುದೇ ಹಿಂಜರಿಕೆಯೂ ಇಲ್ಲ. ಹಣ ಉಳಿತಾಯ ಮಾಡಿ ನಾನು ಬಂದಿದ್ದೆಲ್ಲ ಉಳಿತಾಯ ಮಾಡ್ಬೇಕನ್ನೋ ಯೋಚನೆ ಅವರಿಗಿರುತ್ತೆ. ಅವಶ್ಯಕತೆ ಏನಿದೆ ಅದಕ್ಕೆ ಖರ್ಚು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವರಿಗೆ ಅಭಿವೃದ್ಧಿ ಮತ್ತು ಸೋಲು ಎರಡೂ ಅವರ ಜೀವನದಲ್ಲಿ ಬದಲಾಯಿಸಿ ಬರ್ತಾ ಇರುತ್ತೆ. ಬರೀ ಜೀವನದಲ್ಲಿ ಹಾಗೆ ಮಾತ್ರ ಅಲ್ಲ, ಅವರಿಗೆ ಜೀವನದಲ್ಲಿ
ಸೋಲು ಗೆಲುವು ಎರಡೂ ಬರ್ತಾರೆ. ಆದರೂ ಅವರು ಎದೆಗುಂದದೆ ಹಣವನ್ನು ಮತ್ತೆ ಮತ್ತೆ ಸಂಪಾದನೆ ಮಾಡಿ, ಅವರಿಗೆ ಹಣ ಸೋತರೂ ಸಹ ಹಣ ಅವರಿಗೆ ಕೈಗೆ ಬರ್ತಾನೆ. ಅವ್ರು ಮಾಡುವಂಥ ಉದ್ಯೋಗದಲ್ಲಿ ಸೋಲಾಗಬಹುದು, ಅವ್ರು ಯೋಚನೆ ಮಾಡುವಂಥ ರೀತಿಯಲ್ಲಿ ಸೋಲಾಗಬಹುದು, ಆದರೂ ಅವರಲ್ಲಿ ಹಣ ಬಂದು ಸೇರುತ್ತದೆ. ಆದರೆ ಖರ್ಚು ಹೆಚ್ಚಾಗಬಹುದು, ಕಡಿಮೆ ಆಗ್ಬೋದು. ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜೀವನ ಹಾಗೆ ನಡೀತದೆ. ಅಂದರೆ ಹಿಂದಕ್ಕೆ ಬಗ್ಗಿದರೆ, ಈಗ ನಾನು ಹಿಂದಕ್ಕೆ ಬಗ್ಗಿದರೆ ಅವರಿಗೆ ಹಣ ಇಲ್ಲದೆ ಇರುವಂತಹ ಯಾವುದೇ ಸಮಯ ಅವರಿಗೆ ಬರೋದಿಲ್ಲ. ಯಾವುದು ಇಷ್ಟು ಬಗ್ಗಿದಾಗ ನೋಡಿ, ನಮ್ಮಂತ ಬಗ್ಗಿದವರಿಗೆ ನಾನು ಹೇಳಿ ಇಷ್ಟು ಬಗ್ಗಿದರೆ ಅವರಿಗೆ ಗೆಲುವು ಎರಡೂ ಇರುತ್ತೆ. ಆದರೂ ಅವರಿಗೆ ಹಣಕಾಸಿನಿಂದ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಸಾಕಷ್ಟು ಖರ್ಚು ಮಾಡ್ತಾರೆ, ಜೀವನದಲ್ಲಿ ಒಂಥರ ಸಮಾಧಾನವಾಗಿರುತ್ತೆ, ಅವರು ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಇನ್ನು ತುಂಬಾ ಬಗ್ಗಿದರೆ, ಇನ್ನು ತುಂಬಾ ಬಗ್ಗಿದರೆ, ಈಗ ಇಲ್ಲಿವರೆಗೆ ನಾನು ಸ್ವಲ್ಪ ಬಗ್ಗಿದರೆ, ಇನ್ನು ತುಂಬಾ ಬಗ್ಗಿದರೆ ಅವರು ದಾನ ಧರ್ಮದಲ್ಲಿ ಸಂತೋಷ ಕಾಣುತ್ತಾರೆ. ದಾನ ಮಾಡುವುದು, ಬೇರೆಯವರ ಸಹಾಯ ಮಾಡುವುದರಲ್ಲಿ, ಹಣಕಾಸಿನ ನೆರವು ನೀಡುವುದರಲ್ಲಿ, ಚಾರಿಟಿಯಲ್ಲಿ ಅವರು ಹೆಚ್ಚಿನ ಸಂತೋಷವನ್ನು ಕಾಣುತ್ತಾರೆ. ಇದರಿಂದಾಗಿ ಅವರು ದುಡಿದಕ್ಕಿಂತ ಖರ್ಚೇ ಹೆಚ್ಚಾಗುತ್ತೆ. ಆದರೂ ಅವರಲ್ಲಿ ಸೋಲೋದಿಲ್ಲ. ಹಣವನ್ನ ಹೆಂಗಾದ್ರೂ ಸಂಪಾದನೆ ಮಾಡ್ತಾರೆ. ಬಂದಿದ್ದ ಹಣವನ್ನು ಹೆಚ್ಚಿನ ಬಾಲನ್ನ ಈ ರೀತಿಯ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಕೊಡ್ತಾರೆ. ಇನ್ನು ಹೆಬ್ಬೆರಳ ಇಲ್ಲಿ, ಈ ಹೆಬ್ಬೆರಳ ಈ ಗಣ್ಣಿನಲ್ಲಿ ಮೀನಿನಂತೆ ಕಣ್ಣಿದ್ದಾಗ, ಈ ಗೆರೆಗಳಲ್ಲಿ ಮೀನಿನಂತೆ ಕಣ್ಣಿದ್ದಾಗ, ಕಣ್ಣಿನಂತೆ ತೋರುವಂತಹ ಇದೆ ಅಥವಾ ಕಣ್ಣಿನಂತೆ ತೋರುವಂತಹ, ಮೀನಿನಂತ ಕಣ್ಣಿರುವಂತಹ ಚಿಹ್ನೆ ಇದ್ದರೆ ಅವರು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತಾರೆ. ಸಾಕಷ್ಟು ಮಟ್ಟದಲ್ಲಿ ಅವರ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ. ಅವರು ಹಣಕಾಸಿನ ಬಗ್ಗೆ ಹೆಚ್ಚಿನ ಸಂತೋಷದಿಂದ ಇರ್ತಾರೆ. ಇನ್ನೊಂದು ವಿಚಾರ ನೋಡಿ, ಇಲ್ಲಿ ನೋಡಿ, ಈ ಗುರುಪರ್ವದ ಹತ್ರ ಇಲ್ಲಿ ಒಂದು ಡೈಮಂಡಿನ ಆಕಾರದಲ್ಲಿ ಅಥವಾ ದೀರ್ಘವಾದ ಒಂದು ಚದುರಾಕೃತಿಯಲ್ಲಿ ಒಂದು ಚಿಹ್ನೆ ಇದ್ದರೆ ಅವರಿಗೆ ನಾಯಕತ್ವ ಗುಣ, ಅವರ ಜೀವನದಲ್ಲಿ ಹೆಚ್ಚಿನ ಹಣ ಸಂಪಾದನೆ ಹಾಗೂ ಗೌರವ ಎಲ್ಲವೂ ಅವರಿಗೆ ಸಿಗುತ್ತದೆ ಎಂಬುದನ್ನ, ಯಾಕೆ ಈ ಹೆಬ್ಬೆರಳು ಇಲ್ಲಿ ತಾಗುತ್ತಲ್ಲ, ಈ ಮಟ್ಟಕ್ಕೆ ಬರಬೇಕು. ಈ ಮಟ್ಟಕ್ಕೆ ಹೆಬ್ಬೆರಳಿನ ಈ ಮಟ್ಟ. ಇನ್ನು ಗಿಡ್ಡವಾದ ಹೆಬ್ಬೆರಳು, ಇಷ್ಟೊತ್ತು ಹೇಳಿದ್ದು ಬಗ್ಗಿರೋದು. ಗಿಡ್ಡವಾದ ಹೆಬ್ಬೆರಳು ಒಂದೇ ತರ ಇರೋದಿಲ್ಲ. ಕೆಲವರಿಗೆ ಇದಕ್ಕಿಂತ ಕಡಿಮೆ ಇರುತ್ತೆ, ಇಲ್ಲಿಂದ ಕಡಿಮೆ ಇರುತ್ತೆ. ಆ ಕಡಿಮೆ ಇದ್ದಾಗ ಅವರು ಯಾವುದೇ ಕೆಲಸ ಮಾಡಿದರೂ ಅವರು ಸಕ್ಸಸ್ ಆಗೋದಿಲ್ಲ. ಅವರಲ್ಲಿ ಒಂಥರ ಕೆಟ್ಟ ಕೆಲಸ ಮಾಡುವಂತಹ ಒಂದು ಉಮೇದು ಇರುತ್ತೆ. ಯಾವುದಾದ್ರೂ ಸಾಕು, ನಾನು ಹಣವನ್ನು ಖರ್ಚು ಮಾಡ್ತೀನಿ, ಕೆಟ್ಟದ ಒಳ್ಳೆಯದು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಆ ಕೆಲಸ ಮಾಡಿ ಅವರು ಹಣವನ್ನ ಸಂಪಾದನೆ ಮಾಡಿ ನೋಡ್ತಾರೆ. ಆದರೆ ಅವರು ಅಭಿವೃದ್ಧಿ ಕಾಣುವುದು ಕಷ್ಟ, ಅಭಿವೃದ್ಧಿ ಕಾಣುವುದು ಸಾಧ್ಯವಾಗುವುದಿಲ್ಲ. ಆದರೂ ಅವರು ಅಂತಹ ಕೆಟ್ಟ ದಾರಿಗಳನ್ನು ತುಳಿಯಲು ಹೆಚ್ಚಿನ ಉತ್ಸಾಹ ತೋರ್ತಾರೆ. ಹೇಗಾದರೂ ಹಣ ಮಾಡಬೇಕು, ನಾನು ಹಣವಂತನಾಗಬೇಕು ಎಂಬ ಚಿಂತೆಯಲ್ಲಿ ಅವರು ಜೀವನವನ್ನ ನಡೆಸುತ್ತಾರೆ ಎಂಬುದರ ಇದರ ಸೂಚನೆ. ಇನ್ನು ಕೆಲವರು ಉದ್ದವಾಗಿರುತ್ತೆ, ಈ ಗಿಣ್ಣಿಗಿಂತ ಮೇಲೆ ಬಂದಿರುತ್ತೆ. ಅಂದರೆ ತೋರು ಬೆರಳಿನ ಗಿಣ್ಣಿದೆಯಲ್ಲ, ಈ ಗಂಟು ಇಲ್ಲಿಂದಕ್ಕೂ ಸ್ವಲ್ಪ ಮೇಲೆ ಅಥವಾ ಅದು ಟಚ್ ಮಾಡ್ದಂಗೆ ಇರುತ್ತೆ. ಅಂಥವರು ಬಹಳ ಧೈರ್ಯಶಾಲಿಗಳು, ಶೂರರು ಹಾಗೂ ಬುದ್ಧಿವಂತರಾಗಿರುತ್ತಾರೆ. ಅವರು ತಮ್ಮ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮುನ್ನುಗ್ಗಿ ಹೋಗಿ ಆ ಕೆಲಸವನ್ನ ಮಾಡ್ತಾರೆ. ಆ ಕೆಲಸವನ್ನು ಮಾಡಿ ಅವರು ಸಕ್ಸಸ್ ಆಗ್ತಾರೆ. ಅವರ ಜೀವನದಲ್ಲಿ ಯಶಸ್ಸು, ಹಣಕಾಸಿನ ಸ್ಥಿತಿ ಹೆಚ್ಚು ಉತ್ತಮವಾಗಿರುತ್ತೆ. ಅಧಿಕಾರವೂ ಅವರು ದೊರೆಯುತ್ತೆ. ಒಳ್ಳೆಯ ಹುದ್ದೆಗೆ ಇರುತ್ತಾರೆ. ಒಳ್ಳೆ ಹುದ್ದೆಯಲ್ಲೇ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ, ಇಲ್ಲ ಒಳ್ಳೆ ಬಿಸಿನೆಸ್ ಮಾಡಿ ಜೀವನದಲ್ಲಿ ಸಂಪಾದನೆ ಮಾಡ್ತಾರೆ. ಇನ್ನು ಕೆಲವರದು ಇಲ್ಲಿ ಚಪ್ಪಟೆಯಾಗಿ ತೂಪಾಗಿರೋದಿಲ್ಲ, ಚಪ್ಪಟೆಯಾಗಿರುತ್ತೆ. ಚಪ್ಪಟೆಯಾಗಿದ್ದಾಗ ಅಂದ್ರೆ ಸ್ವಲ್ಪ ಅಗಲಕ್ಕಿರುತ್ತೆ, ಹೆಬ್ಬೆರಳ ತುದಿ ಸ್ವಲ್ಪ ಅಗಲಕ್ಕೆ. ಹಾಗಿದ್ದಾಗ ಅವರಲ್ಲಿ ಆಕಾಂಕ್ಷೆಗಳು ಜಾಸ್ತಿ. ಏನೋ ಮಾಡಬೇಕು, ಏನೋ ಮಾಡಬೇಕು ಎಂಬ ಆಕಾಂಕ್ಷೆ. ಅದರಲ್ಲಿ ಅವರು ಗೆಲುವು ಸಾಧಿಸುವುದು ಕಷ್ಟ, ಅವರಲ್ಲಿ ಸೋಲು ಹೆಚ್ಚಾಗಿರುತ್ತೆ. ಆದರೆ ಈ ಬೆರಳು ಉದ್ದವಾಗಿದ್ದು ಆ ರೀತಿ ಇದ್ದಾಗ ಅವರು ಅದರಲ್ಲಿ ಗೆಲುವು ಸಾಧಿಸುತ್ತಾರೆ. ಜೀವನದಲ್ಲಿ ಯಶಸ್ಸಾಗುತ್ತೆ, ಅವರು ಸುಖವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಹೀಗೆ ಹೆಬ್ಬೆರಳಿನ ಕೆಲವು ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಂಡು, ಕೈ ಹಸ್ತದಲ್ಲಿ ಪ್ರತಿಯೊಂದು ಭಾಗವು ನಮಗೆ ಭವಿಷ್ಯ ತಿಳಿಯಲು ಅತಿ ಮುಖ್ಯವಾದದ್ದು. ಆದ್ದರಿಂದ ಒಂದೇ ಒಂದು ಚಿಹ್ನೆಯನ್ನು ಹೇಳಿಬಿಟ್ಟು ನನ್ನ ಕೈಯಲ್ಲಿ ಇಂಥ ಚಿಹ್ನೆ ಇದೆ, ನನ್ನ ಕೈಯಲ್ಲಿ ಇಂಥ ಚಿಹ್ನೆ ಇದೆ, ಇದಕ್ಕೇನು ಅರ್ಥ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡುವುದು ಕಷ್ಟ. ಒಂದೇ ಚಿಹ್ನೆ ಅಲ್ಲ, ನಾವು ನೋಡ್ಬೇಕು, ಪೂರ್ತಿ ಕೈ ನೋಡಿದಾಗಲೇ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಹೇಳಲು ಸಾಧ್ಯ. ನನ್ನ ಕೈಯಲ್ಲಿ ಇಂಥ ಸೂರ್ಯ ಚಿಹ್ನೆ ಇದೆ, ಸೂರ್ಯ ಚಿಹ್ನೆ ಚೆನ್ನಾಗಿದೆ, ಹಂಗಂದ್ರೆ ನಾವು ಅವಾಗ ಈ ಭಾಗ್ಯರೇಖೆ ಹೇಗಿದೆ ಅಂತ ನೋಡ್ಬೇಕು, ಅವ ಈ ಪರ್ವ ಹೆಂಗಿದೆ ಅಂತ ನೋಡ್ಬೇಕು. ನನ್ನ ಈ ರೇಖೆಯಲ್ಲಿ ಬರೀ ಇದಿದೆ, ಯಾವುದು ಜ್ಞಾನ ರೇಖೆಯಲ್ಲಿ ಒಂದು ಚದುರಾಕೃತಿ ಇದೆ ಅಂತ ಹಾಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾವುದೇ ಹಸ್ತವನ್ನ ನಾವು ಪೂರ್ತಿಯಾಗಿ ನೋಡದೆ ಯಾರಿಗೂ ಪೂರ್ಣ ವಿವರವನ್ನು ಹೇಳಕ್ಕಾಗಲ್ಲ. ನಾವು ಇಲ್ಲಿ
ಇದರಲ್ಲಿ ಹೇಳೋತ್ತಿಗೆ ನಾವು ಒಂದೊಂದೇ ವಿಷಯನ ಹೇಳ್ತಾ ಹೋಗ್ತೀವಿ ಹೊರತು ಹಸ್ತ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹಸ್ತ ಪೂರ್ಣವಾದ ಹಸ್ತವನ್ನ ನೋಡ್ಬೇಕು. ಇನ್ನು ಕೆಲವರು ಕೇಳ್ತಾರೆ ಹಸ್ತ ಇಲ್ಲದಿದ್ದವರು ಭವಿಷ್ಯ ಹೆಂಗೆ ಹೇಳುತ್ತಂತ. ಹಸ್ತ ಇಲ್ಲದಿದ್ದರೂ ಭವಿಷ್ಯ ತಿಳಿಬಹುದು, ಮುಖ ನೋಡಿ ಹಸ್ತದಿಲ್ಲ. ಇನ್ನು ಹೇಳ್ತಾರೆ ಮುಖ ಇಲ್ಲದಿದ್ರೆ ಏನ್ ಮಾಡ್ತಿದೆ ಅಂತ. ಭವಿಷ್ಯ ತಿಳಿಬೇಕಾದ್ರೆ ಮುಖ ನೋಡಿ ಹೇಳ್ಬಹುದು, ಕಾಲು ನೋಡಿ ಹೇಳ್ಬಹುದು, ಕೈ ನೋಡಿ ಹೇಳ್ಬಹುದು. ಇವೆಲ್ಲವೂ ಒಂದೇ ರೀತಿಯಾಗಿರುತ್ತೆ. ಆದರೆ ಮುಖ ನೋಡಿ ಹೇಳ್ಬೇಕಾದ್ರೆ ಎದುರುಗಡೆ ಮನುಷ್ಯ ಇರಬೇಕು. ಹಸ್ತ ನೋಡ್ಬೇಕಾದ್ರೆ ಫೋಟೋ ಕೊಡ್ತಾರೆ, ಮುಖ ನೋಡಿ ವ್ಯಕ್ತಿ ಹೇಳ್ಬೇಕಾದ್ರೆ ಅವ್ರ ಎದುರುಗಡೆ ಬರಬೇಕು. ಹಾಗೆ ನಾವು ಪ್ರತಿಯೊಂದು ಬೇರೆ ಬೇರೆ ವಿಧಾನದಲ್ಲಿ ನಾವು ಭವಿಷ್ಯವನ್ನು ಹೇಳ್ಬೋದು. ನಕ್ಷತ್ರ ಇದೆಲ್ಲ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಸ್ಥಳ ಗೊತ್ತಿದ್ರೆ ಅದಕ್ಕೂ ನಾವು ಭವಿಷ್ಯ ಹೇಳ್ಬೋದು. ಹೀಗೆ ಭವಿಷ್ಯವನ್ನು ತಿಳಿಯಲು ಹಲವು ವಿಧಾನಗಳಿವೆ. ಇಂತಹ ಕಾರ್ಯಕ್ರಮವು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವಿನ್ನು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದ ಕೊನೆವರೆಗೂ ನೋಡಿ. ಭವಿಷ್ಯ ತಿಳಿಯಬೇಕೆಂದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಾಪ್ ನಂಬರಿಗೆ ವಾಟ್ಸಾಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನಾನು ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನೀವು ನಿಮ್ಮ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತೇವೆ. ಅದೇ ರೀತಿ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಗೆ ಪರಿಹಾರ ಏನೆಂಬುದನ್ನು ತಿಳಿಸುತ್ತೇವೆ. ಯಾರಿಗೆ ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದೆಯೋ ಅಂತವ್ರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.